ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಮಡಿಕೆ ಕಾಳಿನ ಪಲ್ಯ ಅಥವಾ ಮೊಳಕೆ ಕಟ್ಟಿದ ಕಾಳು ಈ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ ನೋಡಿ. ಫಸ್ಟು ಮೊಳಕೆ ಕಾಳನ್ನ ಈ ಥರ ನೆನೆಸಿ ಇಡೀ ದಿನ ಕಟ್ಟಿಟ್ಕೊಳ್ಳಿ. ಈ ಥರ ಮೊಳಕೆ ಬಿಡುತ್ತದು ನೋಡಿ, ಈ ಥರ. ಓಕೆ, ಈ ಥರ ಮಾಡಿಟ್ಕೊಳ್ಳಿ. ಇದಕ್ಕಿನ ಇವಾಗ ಒಂದು ಈರುಳ್ಳಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಓಕೆ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಸಾಸಿವೆ, ಗುರಳ್ ಪುಡಿ, ಉಪ್ಪು, ಎಣ್ಣೆ, ಮಾಡೋದಕ್ಕೆ ಎಣ್ಣೆ. ಓಕೆ, ಇದನ್ನಿಷ್ಟು ರೆಡಿ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ. ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಕಾಯಲಿ. ಓಕೆ, ಪಾತ್ರೆ ಚೆನ್ನಾಗಿ ಕಾಯ್ತಿದ್ದಂಗೆ ಅದಕ್ಕೇ ಎಣ್ಣೆ ಹಾಕ್ಕೊಳ್ಳೋಣ. ಓಕೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಓಕೆ, ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಚಿಟಪಟ ಚಿಟಪಟ ಅಂತ ಸಿಡಿಲಿ ಅದು. ಓಕೆ, ಅದಕ್ಕೇ ಇವಾಗ ಕರಿಬೇವಿನ ಸೊಪ್ಪು, ಓಕೆ, ಅದಕ್ಕೇ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಡಿ. ಓಕೆ, ಈಗ ಅದನ್ನು ಒಂದು ಸೌಟ್ ತೊಗೊಂಡು ಕೈ ಆಡಿಸಿ ಈ ಥರ. ಓಕೆ, ಇವಾಗ ಇದಕ್ಕೇನೆ ಟೊಮೆಟೊ ಹಾಕ್ಕೊಳ್ಳೋಣ. ಓಕೆ, ಇದಕ್ಕೇನೆ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ, ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೋಡಿ. ಓಕೆ, ಇದು ಇವಾಗ ಆಗಿದೆ. ಇದಕ್ಕೇ ಇವಾಗ ನೆನೆಸಿಟ್ಟಿರೋ ಕಾಳು. ಹಾಗೆ ಮಾಡೋಕ್ಕೋದ್ರೆ ನಿಮಗೆ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಥರ ಮಡಿಕೆ ಕಾಳನ್ನ ಬೆಳಗ್ಗೆ ಒಡಿಸಿನೂ ಮಾಡ್ಕೋಬೋದು. ಓಕೆ, ಇದು ಇವಾಗ ಈ ಥರ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ. ಓಕೆ, ಇದಕ್ಕೇ ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಓಕೆ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇವಾಗ ನಾನು ಇದಕ್ಕೇ ಓಕೆ, ಇವಾಗ ಇದಕ್ಕೇ ನಾನು ಗುರಳ್ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ನೀವು ಗುರಳ್ ಪುಡಿ ಇಲ್ಲ ಅಂದರೆ ಶೇಂಗಾ ಪುಡಿನೂ ಬಳಸ್ಬೋದು. ನಾನು ಇಲ್ಲಿ ಗುರಳ್ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗುರಳ್ ಪುಡಿ ಹಾಕಿದರೆ. ಓಕೆ, ನೋಡಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡೋಣ. ಓಕೆ, ಇದು ಇವಾಗ ಆಗಿದೆ. ಇದಕ್ಕೇ ಉಪ್ಪು ಹಾಕ್ಕೊಳ್ಳೋಣ. ಓಕೆ, ಉಪ್ಪನ್ನ ಈ ಥರ ಕೈಯಿಂದನೇ ಹಾಕ್ಕೊಂಬಿಡಿ. ಮತ್ತು ಉಪ್ಪು ಜಾಸ್ತಿ ಆಗೋಂಗಿದೆ. ನಾನು ಇಲ್ಲಿ ನನ್ನ ಪಲ್ಯದ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ಹಾಕಿದ್ದೀನಿ. ಓಕೆ, ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ. ಓಕೆ, ಇದು ಪಲ್ಯ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾನು ಇದಕ್ಕೆ ನೀರು ಸೇರಿಸ್ತಾ ಇಲ್ಲ, ಓನ್ಲಿ ಎಣ್ಣೆಯಲ್ಲಷ್ಟೇ ಮಾಡಿದ್ದೀನಿ. ಓಕೆ, ಇದಕ್ಕೇ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಡಿ. ಈ ಥರ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಲಿಂದ ಹಾಕಿ ಒಂದು ಪಾತ್ರೆಲಿಂದ ಮುಚ್ಚೋಣ. ಈ ಥರ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಲಿಂದ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿ ಸಾಕು ಎಣ್ಣೆಯಲ್ಲಿ. ಗ್ಯಾಸ್ ಫ್ಲೇಮ್ ಸಣ್ಣಕ್ಕೆ ಇಟ್ಕೊಂಡು. ಓಕೆ, ಇದು ಇವಾಗ ಕಂಪ್ಲೀಟ್ ಆಗಿದೆ. ಓಪನ್ ಮಾಡಿ ನೋಡೋಣ. ಓಕೆ, ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ ಲಾಸ್ಟ್. ಓಕೆ, ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಬಿಸಿ ಇದ್ದಾಗಲೇ ಸರ್ವ್ ಮಾಡಿ. ಇದನ್ನು ಬಿಸಿ ಬಿಸಿ ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಓಕೆ, ಇವಾಗ ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ. ಮಡಿಕೆ ಕಾಳಿನ ಪಲ್ಯನೂ ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಡಿಕೆ ಕಾಳಿನ ಪಲ್ಯ ಮಾಡಿದ್ವಿ ಅಂತ.
ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ನಮಸ್ಕಾರ.